ಹಲೋ, ಹಾಯ್ ಅಕ್ಕ. ಏನ್ ಮಾಡ್ತಿದ್ಯಾ? ಊಟ ಆಯ್ತಾ? ಊಟಕ್ಕೇನು? ಅನ್ನ ಸಾಂಬಾರ್. ಏನಿವತ್ತು ಮೇಡಮ್ ಅವರು ಎಲ್ಲಾ ಕ್ವೆಶ್ಚನಿಗೂ ಒಂದೇ ವಾಕ್ಯದಲ್ಲಿ ಉತ್ತರ ಕೊಡ್ತಾ ಇದ್ದೀರಾ? ಪ್ರತಿ ಸಲ ಏನು ಕೇಳ್ದೇ ಇದ್ರು ಸಂದರ್ಭ ಸಮೇತ ಎಲ್ಲ ವಿವರಣೆ ಬರ್ತಾ ಇತ್ತು. ಊಟಕ್ಕೇನು ಅಂತ ಕೇಳಿದ್ರೆ ಸಾಂಬಾರ್ ರೆಸಿಪಿ ಸಮೇತ ಎಲ್ಲ ಹೇಳ್ತಾ ಇದ್ದೆ. ಇವಾಗ ಯಾಕೆ ಅಂತ ಇದೆಯಾ? ನೀನೇ ಕಾರಣ. ನಾನ್ ಕಾರಣನಾ? ನಾನೇನಕ್ಕ ಮಾಡ್ದೆ? ಇನ್ನೇನ್ ಮತ್ತೆ, ನಿನ್ಗೆ ಹನಿಮೂನ್ ಕ್ಯಾನ್ಸಲ್ ಮಾಡು ಅಂತ ಯಾರು ಹೇಳಿದ್ದು? ಅಲ್ವೇ, ಎಲ್ಲ ಕರೆಕ್ಟ್ ಆಗಿ ಪ್ಲಾನ್ ಆಗಿತ್ತು ತಾನೆ. ಈಗ ಯಾಕೆ ಎಲ್ಲ ಹೊಸ್ದಾಗ್ ಮಾಡಕ್ ಹೋದೆ? ಯಾಕೆ ಅಂದ್ರೆ ಏನ್ ಹೇಳಿ, ನೀವೆಲ್ಲ ಒಟ್ಟಿಗೆ ತರ್ಬೇಕಾದ್ರೆ ನಾನು ಕಿಶನ್ ಏನ್ ಸಪ್ರೇಟ್ ಆಗಿ ಹೋಗ್ಬೇಕಾ? ಯಾಕೆ ಹೋಗಕ್ಕಾಗಲ್ಲ? ಯಾಕೆ ಹೋಗಕ್ಕಾಗಲ್ಲ ಅಂದ್ರೆ, ಅಲ್ಲ ನೀನು ಗುಂಡಣ್ಣ ಎಲ್ಲ ಹೋಗ್ತಾ ಇರ್ಬೇಕಾದ್ರೆ ನಾವಿಬ್ರು ಹೆಂಗ್ ಹೋಗಕ್ಕಾಗತ್ತೆ? ನನಗೂ ಫ್ಯಾಮಿಲಿ ಜೊತೆ ಬರ್ಬೇಕು ಅಂತ ಅನ್ಸ್ತಪ್ಪ, ಅದಕ್ಕೆ ಹೇಳ್ದೆ. ನೀನೇ ಮಾತಾಡ್ತಿದ್ಯಾ ನೀನು? ಫ್ಯಾಮಿಲಿ ಜೊತೆ ಹನಿಮೂನ್ಗೆ ಹೋಗಕ್ಕಾಗತ್ತೇನೆ? ಅಷ್ಟಕ್ಕೂ ಇದು ಹನಿಮೂನ್ ಅಂತ ಯಾರು ನಿನಗೆ ಹೇಳಿದ್ದು? ಇದು ಫ್ಯಾಮಿಲಿ ಟ್ರಿಪ್. ನನ್ ಹೀರೋ ಹನಿಮೂನ್ಗೆ ಬೇರೆ ಏನೋ ಪ್ಲಾನ್ ಮಾಡ್ತಾನೆ ಗೊತ್ತಾ? ಅಲ್ಲ ಕಣೆ ಪೂಜಾ, ಅಕ್ಕ ಇವಾಗ ನೀನ್ ಏನ್ ಹೇಳಕ್ ಹೊಟ್ಟಿದ್ಯಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ನೀವ್ ಹೋಗ್ತಿರೋ ಟ್ರಿಪ್ಗೆ ನಾನು ಕಿಶನ್ ಬರದ್ ಬೇಡ ಅಂತ ತಾನೆ? ಸರಿ ಬಿಡಕ್ಕ, ನಾನು ಕಿಶನ್ಗೆ ಹೇಳ್ತೀನಿ ಹೋಗೋದ್ ಬೇಡ ಅಂತ, ನೀವ್ ಅಷ್ಟೇ ಹೋಗ್ಬನ್ನಿ. ಏ ಪೂಜಾ, ನಾನ್ ಹಾಗಲ್ಲ ಹೇಳ್ತಿರೋದು. ನಾ ಹೇಳ್ತಿರೋದೇ ಬೇರೆ, ನೀನ್ ಅರ್ಥ ಮಾಡ್ಕೊಳ್ತಿರೋದೇ ಬೇರೆ. ಇಲ್ಲ ಅಕ್ಕ, ನೀನ್ ಹೇಳಿದ್ ನನ್ಗೆ ಅರ್ಥ ಆಯ್ತು ಬಿಡು. ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದೀನಿ. ಮದ್ವೆಗ್ ಬಂದ್ಮೇಲೆ ಎಲ್ಲೂ ಹೋಗೇ ಇಲ್ಲ. ಅದಕ್ಕೆ ನಿಮ್ಮೆಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಸಿಕ್ತು ಅಂತ ಖುಷಿಯಾಗಿದ್ನಪ್ಪ. ಆದ್ರೆ ನೀನ್ ನೋಡಿದ್ರೆ ನಮ್ಮನ್ ಜಾಯ್ನ್ ಆಗ್ಬೇಡ ಅಂತ ಹೇಳ್ತಿದ್ಯಲ್ಲ, ಸರಿ ಬಿಡಾಯ್ತು, ನಾನ್ ಬರಲ್ಲ. ನೋಡೆ, ನೀನ್ ಸುಮ್ನೆ ಏನೇನೋ ಹೇಳ್ಬೇಡ ನೀನು. ನಾನೇನೇನೋ ಹೇಳ್ತಿಲ್ಲ ಅಕ್ಕ, ನೀನ್ ಹೇಳ್ತಾ ಇರೋದು. ಇರ್ಲಿ ಬಿಡು, ಇತ್ತು. ಅಮ್ಮ ಆಯ್ತಮ್ಮ ತಾಯಿ, ನೀನ್ ಎಲ್ಲೂ ಹೋಗೋದ್ ಬೇಡ, ನಮ್ ಜೊತೆಗೆ ಬಾ, ಎಲ್ರು ಖುಷಿ ಖುಷಿಯಾಗಿ ಹೋಗ್ಬರೋಣ, ಆಯ್ತಾ? ಬೇಡ ಅಕ್ಕ, ಪರವಾಗಿಲ್ಲ, ನೀವ್ ಹೋಗ್ ಬನ್ನಿ, ನನ್ನಿಂದ ನಿಮ್ಗೆ ಯಾಕೆ ತೊಂದ್ರೆ? ಈಗ ನನ್ಗೆ ಸುಮ್ನೆ ಕೋಪ ಬರ್ಸ್ಬೇಡ ನೋಡು. ಹೋಗಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊ ಹೋಗು. ಬೇಡ. ಹೋಗ್ತೀಯ ಅಲ್ವಾ? ಸರಿ, ಓಕೆ. ಹಾ, ಬಾಯ್ ಅಕ್ಕ, ಗುಡ್ ನೈಟ್. ಅತ್ತೆ, ಅವಳಕ್ಕಿಂತ ಮುಂಚೆ ಹುಟ್ಟಿರೋದು ನಾನು ಅವಳ ಅಕ್ಕ. ನೋಡ್ತಾ ಇರಿ, ಅವಳ ನಾನು ಹೇಗ್ ಕಾಮೆಂಟ್ಸ್ ಮಾಡ್ತೀನಿ ಅಂತ. ಯಾರು ಹೇಳಿದ್ದು? ಅತ್ತೆ ಅತ್ತೆ ಅಲ್ಲ, ಅತ್ತೆ ಏನ್ ಮಾಡಿದ್ಲಿ ಇವಾಗ? ನೋಡು, ನೀನು ಪೂಜನ್ಕಿಂತ ಮುಂಚೆ ಹುಟ್ಟಿರ್ಬೋದು, ಒಪ್ಕೋತೀನಿ. ಆದ್ರೆ ನಿಮ್ಮಿಬ್ರಿಗಿಂತ ಮುಂಚೆ ಹುಟ್ಟಿರೋಳು ಯಾರು ಹೇಳು? ನಾನು. ನನಗ್ ಗೊತ್ತು ನೀವಿಬ್ರು ಏನು ಅಂತ. ನನಗೆ ಹೇಳಕ್ ಬಂದ್ಬಿಟ್ಲು. ಸರಿ, ಇವಾಗ ಬೇಗ ಬೇಗ ಕೆಲಸ ಮುಗಿಸಿ ಏನೇನ್ ಸಾಮಾನ್ ಬೇಕೋ ಎಲ್ಲ ಎತ್ತಿಟ್ಕೋ, ಎಲ್ಲ ತಯಾರಿ ಮಾಡ್ಕೋ ಬೇಗ ಬೇಗ. ಆಯ್ತತ್ತೆ, ಸರಿ, ನೀವೇ ಗೆದ್ರು. ಏನ್ ಪೂಜಾ, ಅಕ್ಕ ಜೊತೆ ಜಗಳ ಆಡ್ತಿದ್ದ ಅನ್ಸತ್ತೆ. ಮದ್ವೆ ಆದ್ಮೇಲೆ ಅಕ್ಕ ತಂಗಿದಿರ್ ಮಧ್ಯ ಭಿನ್ನಾಭಿಪ್ರಾಯ ಬರಕ್ ಶುರು ಆಗದ ಅನ್ಸತ್ತೆ. ಕನಿಕಾ, ಭಿನ್ನಾಭಿಪ್ರಾಯ ಬರಕ್ಕೆ ಅಲ್ಲಿರೋದು ಭಾಗ್ಯಕ್ಕ, ಕನ್ನಿಕಾ ಅಲ್ಲ. ಕನ್ನಿಕಾ ಆಗಿದ್ರೆ ಹೇಳ್ಬೋದಿತ್ತು. ಏನೇನೋ ಬಾಯಿಗೆ ಬಂದಾಗ ಮಾತಾಡ್ತಾಳೆ, ಎಲ್ ಬಿಲ್ದಿರೋ ನಾಲ್ಗೆನ ಇಷ್ಟು ಉದ್ದ ಚಾಚಿಸ್ತಾಳೆ, ಆಗ ಜಗಳ ಆಗತ್ತೆ ಅಂತ. ಏಯ್, ಬಾಯ್ ಮುಚ್ಚೆ. ಏನ್ ಬರ್ತಾ ಬರ್ತಾ ಓವರ್ ಆಗಿ ಮಾತಾಡ್ತಿದ್ಯಾ? ಫಸ್ಟ್ ನಿನ್ನ ಅಕ್ಕನ ಮಧ್ಯೆ ಏನ್ ಇಶ್ಯೂ ಇದೆಯೋ ಅದನ್ನ ಸಾರ್ಟ್ ಔಟ್ ಮಾಡ್ಕೊ, ಆಮೇಲೆ ನನಗ್ ಟಾಂಟ್ ಮಾಡು. ಮೊದ್ಲು ನಿನ್ ತಟ್ಟೆನಲ್ಲಿ ಬಿದ್ದಿರೋ ಹೆಗ್ನಾನ ನೋಡ್ಕೊ, ಆಮೇಲೆ ನನ್ ತಟ್ಟೆನಲ್ಲಿರೋ ನೋಣದ ಬಗ್ಗೆ ಮಾತಾಡುವಂತೆ. ನೋಡು, ನನಗೂ ನನ್ ಭಾಗ್ಯಕ್ಕಂಗೂ ಯಾವ ಗಲಾಟೆನೂ ಇಲ್ಲ. ನಾವಿಬ್ರು ಆರಾಮಾಗಿದ್ದೀವಿ. ಗಲಾಟೆ ಆದ್ರೂ ನಾವಿಬ್ರು ಸಾರ್ಟ್ ಔಟ್ ಮಾಡ್ಕೋತೀವಿ ಅದನ್ನೆಲ್ಲ. ಅದ್ರಲ್ಲಿ ನಿನ್ನಂತವಳು ಮಧ್ಯಸ್ಥಿಕೆ ವಹಿಸುವ ಅವಶ್ಯಕತೆನೇ ಇಲ್ಲ. ಆಮೇಲೆ ಅದೇನೋ ಒಂದ್ ಗಾದೆ ಹೇಳ್ದಿಯಲ್ಲ, ಅದನ್ನೆಲ್ಲ ಹೇಳದ್ ಬೇಡ. ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗ್ ಅನ್ಸುತ್ತೆ. ಏಯ್ ಕಿರ್ಚ್ಬೇಡ. ನೋಡು ಪೂಜಾ,
ನೋಡು ಭಾವ ಬರ್ತಿದ್ದಾರೆ. ನೀನ್ ಹೇಳಿದ್ದನ್ನ ಅವ್ರ ಮುಂದೆ ನಾನು ಏನಾದ್ರೂ ಹೇಳಿದ್ರೆ ಮುಖಕ್ಕೆ ಸರಿಯಾಗಿ ಮಂಗಳಾರತಿ ಮಾಡಿಸ್ಕೊತೀಯ. ಮ್ಯಾನೇಜ್ ಮಾಡು. ಪೂಜಾ ಏನಾಯ್ತು? ಜಗಳ ಆಡೋ ತರ ಇತ್ತಲ್ಲ, ಜೋರ್ ಕಿಡ್ಚಾಡ್ತಾ ಇದ್ರಿ. ಹೇ ಜಗಳನಾ? ಹೇ ಹಾಗೇನಿಲ್ಲ ಬಾಬಾ, ನಾವ್ಯಾಕೆ ಜಗಳ ಆಡೋಣ? ಕನ್ನಿಕಾ ಎಷ್ಟು ಒಳ್ಳೆ ಹುಡುಗಿ ಅಲ್ವಾ ಕನ್ನಿಕಾ? ಹೌದು ಬ್ರೋ, ನಾವಿಬ್ರು ಯಾಕೆ ಜಗಳ ಆಡ್ತೀವಿ? ಅಲ್ಲ, ಜೋರಾಗಿ ಮಾತಾಡ್ತಾ ಇದ್ರಲ್ಲ, ಜಗಳ ಶುರು ಆಗ್ಬಿಡ್ತೇನೋ ಅನ್ಕೊಂಡೆ. ಅಯ್ಯೋ ಇಲ್ಲ ಬಾಬಾ, ಎಲ್ಲಾದ್ರೂ ಉಂಟಾ ಬಾಬಾ? ಇದು ಒಂದು ಹೆಲ್ದಿ ಆರ್ಗ್ಯುಮೆಂಟ್ ಅಷ್ಟೇ. ಅದ್ರಲ್ಲೂ ಇತ್ತೀಚೆಗೆ ಕನ್ನಿಕಾ ಅದಕ್ಕೆ ಹೋಗಿ ಬನ್ನಿ ಅಂತ ನನಗ್ ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ದಾಳೆ. ಅಂತದ್ರಲ್ಲಿ ಇವ್ರ ಜೊತೆ ಜಗಳ ಮಾಡಕ್ಕಾಗತ್ತಾ? ಏನು ಅತ್ತಿಗೆ ಅಂತ ಕರ್ದ್ಲಾ? ಏನೋ ಲಿಟಲ್ ಡೆವಿಲ್, ಇಷ್ಟೊಂದು ಬದಲಾವಣೆ? ಸುಮ್ನೆ ಬ್ರೋ. ಎಲ್ಲಿ ಒಂದ್ಸಲ ಅತ್ತಿಗೆ ಅಂತ ಕರಿ ನೋಡೋಣ. ಹೋಗ್ಬ್ರೋ, ನನ್ ಕೈಯಲ್ಲಿ ಆಗಲ್ಲ. ಬಾವಾ ಪಾಪ ಕನ್ನಿಕಾ ನಾಚ್ಕೋತಿದ್ದಾಳೆ. ಪರ್ವ ಮತ್ತೆ ಇನ್ನೊಂದ್ಸಲ ಕರಿವಂತೆ. ಪೂಜಾ, ಭಾಗ್ಯ ಅವ್ರು ಕಾಲ್ ಮಾಡಿದ್ರಾ? ಹ್ಞೂ ಬಾಬಾ, ಸ್ವಲ್ಪ ಹೊತ್ತು ಮುಂಚೆ ಕಾಲ್ ಮಾಡಿದ್ಲು. ಓ, ಫುಲ್ ಜಗಳನಾ? ಹಾಗೇನಿಲ್ಲ ಬಾಬಾ. ನಮ್ಮನೆ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ಜಗಳ ಏನಿಲ್ಲ ಬಾಬಾ, ಸಣ್ಣ ಆರ್ಗ್ಯುಮೆಂಟ್ ಅಷ್ಟೇ. ಸರಿ ಆಯ್ತು. ಅವ್ರು ಹೇಳಿದ್ದು ನಿನಗಾಗಲ್ಲ, ನೀನ್ ಹೇಳಿದ್ದು ಅವ್ರಿಗಾಗಲ್ಲ. ಇಬ್ರ ಮಧ್ಯೆ ಯಾರಾದ್ರೂ ಸಿಗಾಕೊಂಡ್ರೆ ಮುಗೀತು ಅವ್ರ ಕತೆ. ಹಾಗೇನಿಲ್ಲ ಬಾಬಾ. ಹಾ, ಗೊತ್ತು, ತುಂಬಾ ಚೆನ್ನಾಗ್ ಗೊತ್ತು. ಊಟಕ್ಕೇನಿದೆ? ಹಸುವಾಗ್ತಿದೆ ಪೂಜಾ. ಸರಿ ಬಾಬಾ, ನೀವು ಬನ್ನಿ, ನಾನು ಬಡಿಸ್ತೀನಿ. ಸರಿ, ನೀನ್ ಊಟಕ್ಕೆ ರೆಡಿ ಮಾಡು, ನಾನು ಫ್ರೆಶ್ ಆಗಿ ಬರ್ತೀನಿ. ಸರಿ. ಅಕ್ಕ, ಅದನ್ನ ಆಫ್ ಮಾಡಕ್ಕ. ಅಕ್ಕ, ಅದನ್ನ ಆಫ್ ಮಾಡು. ಅಕ್ಕ, ಅದನ್ನ ಆಫ್ ಮಾಡು. ಯಾವಾಗ್ಲೂ ಹೀಗೆ ಇಡೋದ್ ಮಾತ್ರ ಇಡ್ತೀಯ, ಎದಳಲ್ಲ, ಆಫ್ ಮಾಡಲ್ಲ. ಅಕ್ಕ, ಅಮ್ಮ, ರಿಯಲಿ ಸಾರಿ. ನಾನು ಅಕ್ಕನ್ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ, ಅದಕ್ಕೆ ಹಾಗೆ ಹೇಳ್ದೆ. ಸಾರಿ ಯಾಕೆ ಹೇಳ್ತೀಯ ತನ್ಮಯ್? ನಂಗೆ ಅರ್ಥ ಆಗತ್ತೆ ಕಣೋ. ನೋಡು, ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ತಿಂದಿದ್ದು ಲೇಟ್ ಆಗುತ್ತಲ್ಲ. ಕ್ಷಮಿಸು ಗುಂಡಣ್ಣ, ನಂಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಂಗೆ ಗೊತ್ತು ಕಣೋ, ಬಂಗಾರಿನ ನೀನು ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದೀಯ ಅಂತ. ಯೋಚನೆ ಮಾಡ್ಬೇಡ, ಆದಷ್ಟು ಬೇಗ ಎಲ್ಲಾನು ಸರಿಯಾಗೋ ಥರ ನಾನು ಮಾಡ್ತೀನಿ. ಭಾಗ್ಯ, ಬೇಗ ಕಾಫಿ ತಾ. ಹಾತೆ ಬಂದೆ.
ಅಕ್ಕ ನೀನನ್ ತುಂಬಾ ಮಿಸ್ ಮಾಡ್ಕೊತಿದೀನ ಅಕ್ಕ. ಎಲ್ಲ ಕಡೆ ನೀನೇ ನಾಪ್ಕ ಆಗ್ತಿದ್ಯಾ. ಯಾಕಕ್ಕ ಅಲ್ಲೋದೆ? ಅಕ್ಕ ನೀನ್ ತುಂಬಾ ನೆನ್ಪಾಗ್ತಿದ್ಯಾ ಅಕ್ಕ. ನಿಂಗೆ ಈಗ್ಲೇ ಫೋನ್ ಮಾಡ್ತೀನಿ. ಅಮ್ಮನ ರೂಮಲ್ಲಿ ಫೋನ್ ಇಟ್ಟಿರ್ತಾಳೆ, ಅದ್ರಿಂದ ಕಾಲ್ ಮಾಡ್ತೀನಿ. ಅಲ್ಲ, ಅಕ್ಕಂಗ್ ಫೋನ್ ಮಾಡಕ್ಕೆ ಅಮ್ಮನ್ ಪರ್ಮಿಷನ್ ಕೇಳಲ್ಲ? ಬೈದ್ಬಿಟ್ರೆ? ಇಲ್ಲ ಇಲ್ಲ, ಅವಳೇನ್ ಬೈಯಲ್ಲ. ಇದೇನಿದು ಬೆಳಗ್ಗೆ ಅಮ್ಮನ ಫೋನಿಂದ ಫೋನ್ ಬರ್ತಿದೆ. ಅಮ್ಮ ಮಾಡ್ತಿದ್ದಾಳ ಅಥವಾ ತನ್ಮಯ್ ಮಾಡ್ತಿದ್ದಾನ? ಹಲೋ ಹಲೋ ಅಕ್ಕ, ಏನ ತನ್ಮಯ್ ಬೆಳಗ್ಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಎಲ್ಲ ಓಕೆ ತಾನೆ? ಇಲ್ಲ ಅಕ್ಕ, ಏನು ಓಕೆ ಇಲ್ಲ. ಯಾಕೋ, ಏನಾಯ್ತು? ಅಕ್ಕ ನಾನು ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ಅಕ್ಕ. ಬೆಳಗ್ಗೆ ಅಲಾರಾಮ್ ಆಯ್ತಾ? ಯಾವತ್ತೇ ನೀನು ಆಫ್ ಮಾಡ್ತಿದ್ದೆ ತಾನೆ. ನಾನು ಅಕ್ಕ ಅಲಾರಾಮ್ ಆಫ್ ಮಾಡು 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 ಅಲಾರಾಮ್ ಆಫ್ ಮಾಡು ಅಂತ ಹೇಳ್ತಾ ಇದ್ದೆ. ಎಲ್ ನೋಡಿದ್ರು ನೀನೇ ನೆನ್ಪಾಗ್ತಿದ್ಯಾ ಅಕ್ಕ. ಡೋಂಟ್ ವರಿ ತನ್ಮಯ್, ಸದ್ಯದಲ್ಲೇ ಮೀಟ್ ಆಗೋಣ. ನನ್ ಟೆನ್ಷನ್ ಅದಲ್ಲ ಅಕ್ಕ, ಮನೇಲೆ ಇಷ್ಟೊಂದು ಮಿಸ್ ಮಾಡ್ಕೋತಾ ಇದ್ದೀನಿ. ನಾಳೆ ಟ್ರಿಪ್ ಹೋದಾಗ ಹೆಂಗೆ ಟೈಮ್ ಪಾಸ್ ಆಗತ್ತೆ ಅಂತಾನೆ ಗೊತ್ತಾಗ್ತಿಲ್ಲ ನೀನ್ ಇಲ್ದೆ. ಏನು ಟ್ರಿಪ್ಪಾ? ಹ್ಞೂ ಅಕ್ಕ, ಟ್ರಿಪ್ಪೇ. ನಾನು, ಅಜ್ಜಿ, ಆದಿ ಅಂಕಲ್, ಪೂಜಾ ಚಿಕ್ಕಿ, ಕಿಶನ್ ಚಿಕ್ಕಪ್ಪ, ಅಮ್ಮ ಎಲ್ರೂ ಟ್ರಿಪ್ ಹೋಗ್ತಾ ಇದೀವಿ. ನೀನು ಬಾ ಅಕ್ಕ, ನೀನ್ ಇಲ್ದೆ ಹೋಗಕ್ಕಾಗಲ್ಲ. ಅಲ್ಲ ತನ್ಮಯ್, ನಾನ್ ಹೇಗ್ ಜಾಯಿನ್ ಆಗಕ್ಕಾಗುತ್ತೆ? ಅಕ್ಕ ನಂಗ್ ಗೊತ್ತು ನಿಂಗ್ ಬರಕ್ ಇಷ್ಟ ಇದೆ ಅಂತ, ಆದ್ರೆ ಅಮ್ಮನ್ ಭಯದಿಂದ ನೀನ್ ಬರ್ತಿಲ್ಲ. ನೀನ್ ಭಯ ಪಡ್ಬೇಡ ಅಕ್ಕ, ಅಮ್ಮನ್ ಜೊತೆ ನಾನ್ ಮಾತಾಡ್ತೀನಿ. ಬೇಡ ಬೇಡ ತನ್ಮಯ್, ಬೇಡ. ಅದ್ ಒಂದ್ ಕೆಲ್ಸ ಮಾತ್ರ ಮಾಡಕ್ ಹೋಗ್ಬೇಡ. ಆಮೇಲೆ ಅವಳು ನನ್ ಮೇಲೆ ಇನ್ನೂ ಕೋಪ ಜಾಸ್ತಿ ಮಾಡ್ಕೋತಾಳ. ಸರಿಯಾದ ಟೈಮ್ ನೋಡಿ ನಾನೇ ಅಮ್ಮನ ಹತ್ರ ಮಾತಾಡ್ತೀನಿ, ಓಕೆನಾ? ಸರಿ ಅಕ್ಕ, ಆದಷ್ಟು ಬೇಗ ಕಾಲ್ ಮಾಡು. ನೀನು ಬಂದ್ ಟ್ರಿಪ್ಪಿಗೆ ಜಾಯಿನ್ ಆಗ, ಓಕೆನಾ? ಪ್ಲೀಸ್. ಸರಿ ಆಯ್ತು. ತನ್ಮಯ್ ಬೇಗ ಬಾ. ಅಕ್ಕ ಅಮ್ಮ ಕರೀತಿದ್ದಾಳೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಯಾಕೆ ತನ್ವಿ, ಏನಾಯ್ತು? ಯಾಕೋ ಬೇಜಾರಲ್ಲಿರೋ ತರ ಇದ್ಯಾ? ಏನಿಲ್ಲ ಆಂಟಿ, ನಿನ್ ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ ನಿನಗ್ ಬೇಜಾರಾಗಿದೆ ಅಂತ. ಅದೇನಂತ ಹೇಳ್ಬಾರ್ದಾ? ತನ್ವಿ, ನನ್ ಕಡೆಯಿಂದ ಏನ್ ಮಾಡಕ್ಕಾಗುತ್ತೋ ಅದನ್ನ ನಾನ್ ಮಾಡ್ತೀನಿ. ಏನಿಲ್ಲ ಆಂಟಿ, ತನ್ಮಯ್ ಫೋನ್ ಮಾಡಿದ್ದ. ತನ್ವಿ, ತನ್ಮಯ್ ಫೋನ್ ಮಾಡಿದ್ಕೆ ನೀನ್ ಬೇಜಾರಾಗಿದ್ಯಾ? ನಿನ್ ಖುಷಿ ಆಗಿರ್ಬೇಕು ತಾನೆ? ಆಂಟಿ, ಅವ್ನ್ ಫೋನ್ ಮಾಡಿದ್ಕೇನೋ ಖುಷಿನೇ ಆಯ್ತು, ಆದ್ರೆ ಅವನ್ನ ತುಂಬಾ ಮಿಸ್ ಮಾಡ್ಕೋತಾ ಇದೀನಿ. ಏನ್ ಮಾಡಿದ್ರು ನೀನೇ ನೆನ್ಪಾಗ್ತಿದ್ಯಾ ಅಕ್ಕ ಅಂತ ಹೇಳ್ದ. ಅದನ್ನ ಕೇಳಿ ತುಂಬಾ ಬೇಜಾರಾಯ್ತು. ಇವಳು ಮಾತಾಡ್ತಿರೋದ್ ನೋಡಿದ್ರೆ ಯಾಕೋ ಅಲ್ಲಿಗೆ ಹೋಗ್ಬೇಕು ಅನ್ನೋ ಚಾನ್ಸಸ್ ಜಾಸ್ತಿ ಇದೆಯಲ್ಲ. ಏ ತನ್ವಿ, ಪ್ಲೀಸ್, ನಿನ್ಗೋಸ್ಕರ ಅಷ್ಟೆಲ್ಲ ಎಫರ್ಟ್ ಹಾಕಿದ್ದೀನಿ. ನನಗೆ ಇಷ್ಟ ಇಲ್ಲ ಅಂದ್ರೂ ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ನೀನ್ ಏನಾದ್ರೂ ಅಲ್ಲಿ ಹೋಗ್ತೀನಿ ಅಂದ್ರೆ ಅಷ್ಟೇ ಇವಾಗ.
ಅವನ್ ಮಾತ್ ಕೇಳಿ ನನಗ್ ತುಂಬಾ ಬೇಜಾರಾಯ್ತು. ನನಗ್ ಯಾಕೋ ಅಲ್ಲಿಗೆ ಹೋಗ್ಬೇಕು ಅನ್ಸ್ತಿದೆ ಆಂಟಿ. ತಂಗಿ ಅರ್ಜೆಂಟಲ್ಲಿ ಏನು ಡಿಸಿಷನ್ ತಗೋಬೇಡ, ಆರಾಮಾಗಿ ಥಿಂಕ್ ಮಾಡು, ರಿಲ್ಯಾಕ್ಸ್ ಆಗಿ ಯೋಚನೆ ಮಾಡು. ಇಲ್ಲ ಆಂಟಿ, ನಾನು ಅವ್ರನ್ನ ಮಿಸ್ ಮಾಡ್ಕೊತಿರೋದಂತೂ ನಿಜ, ಆದ್ರೆ ಹೋಗಕ್ ಮನ್ಸಿಲ್ಲ ಅಷ್ಟೆ. ಬಟ್ ತನ್ಮಯ್ ಇನ್ನೊಂದು ವಿಷಯ ಹೇಳ್ದ, ಅದಂತೂ ತುಂಬಾನೇ ಹರ್ಟ್ ಆಯ್ತು. ಇನ್ನೊಂದು ವಿಷಯನಾ? ಏನದು? ಅವರೆಲ್ಲ ಟ್ರಿಪ್ಗೆ ಹೋಗ್ತಿದಾರಂತೆ. ತನ್ಮಯ್, ಅಜ್ಜಿ, ಅಮ್ಮ ಎಲ್ರು ನನ್ನ ಬಿಟ್ಟು ಹೋಗ್ತಿದಾರೆ. ಅದನ್ನ ಕೇಳಿ ತುಂಬಾ ಬೇಜಾರಾಯ್ತು. ಏನು ಟ್ರಿಪ್? ಅವ್ರಿಗೆಲ್ಲ ಏನ್ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅಂತ ಟ್ರಿಪ್ ಹೋಗ್ತಾರಂತ? ಅಂದ್ರೆ ತಂಗಿ ನಾನು ಹೇಳ್ತಿರೋದೇನಂದ್ರೆ, ನಿನ್ನ ಬಿಟ್ಟು ಹೇಗ್ ಟ್ರಿಪ್ ಹೋಗ್ತಾರೆ? ಮಗಳನ್ನವಳು ಅಷ್ಟು ಬೇಡವಾಗೋದ್ಲಾ? ಶ್ರೇಷ್ಠ, ಏನಾಯ್ತು ನಿನ್ಗೆ? ಯಾಕೆ ಈ ತರ ಬೆಳಗ್ಗೆ ಕಿರ್ಚಾಡ್ತಿದ್ಯಾ? ಏನಾಯ್ತಾ ತಾಂಡವ್? ಅಲ್ಲ, ಬಾಗಿಗೇನಾದ್ರು ತಲೆ ಕೆಟ್ಟಿದ್ಯಾ? ತನ್ನಿ ನಿನ್ನ ಕಾಲೇಜ್ ಕರ್ಕೊಂಡು ಹೋಗಿದ್ದಾಳೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ತನ್ನಿಗೆ ಕಪ್ಪಾಳಕ್ ಹೊಡ್ಲು, ಮನೆ ಬಿಟ್ಟು ಬರೋ ತರ ಮಾಡಿದ್ಲು. ಅಟ್ಲೀಸ್ಟ್ ಮನೆಯಿಂದ ಬಂದ್ಮೇಲೆ ಒಂದ್ ಕಾಲ್ ಕೂಡ ಮಾಡಿಲ್ಲ, ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಎಫರ್ಟು ಹಾಕ್ಲಿಲ್ಲ. ಇದೆಲ್ಲ ಬಿಟ್ಟು ಟ್ರಿಪ್ ಪ್ಲಾನ್ ಮಾಡಿದ್ದಾರೆ. ಟ್ರಿಪ್? ಹೌದು ಪಾಪ, ಅಮ್ಮ, ಅಜ್ಜಿ, ತನ್ಮಯ್ ಇವರೆಲ್ರು ಟ್ರಿಪ್ಗೆ ಹೋಗ್ತಿದಾರಂತೆ. ತನ್ಮಯ್ ಫೋನ್ ಮಾಡಿ ಹೇಳ್ದ, ನೀನು ಬಾ ಅಕ್ಕ ಅಂತ ತುಂಬಾ ಫೋರ್ಸ್ ಮಾಡ್ದ. ತನ್ನಿ, ಅದಕ್ ನೀನೇನ್ ಹೇಳ್ದೆ? ನಾನ್ ಬರಕ್ ಆಗಲ್ಲ ಅಂತ ಹೇಳ್ದೆ. ಆಗ ಹೇಳ್ದಾಗ ಅವನ್ ಇನ್ನೂ ಬೇಜಾರ್ ಮಾಡ್ಕೊಂಡ. ಪಾಪ ಆಂಟಿ, ತನ್ಮಯ್ಗ್ ನಾನ್ ಬೇಜಾರ್ ಮಾಡ್ಬಾರ್ದಾಗಿತ್ತು. ತಾಂಡವ್, ಪಾಪ ತನ್ವಿ. ತನ್ಮಯ್ ಬೇಜಾರ್ ಮಾಡ್ಕೊಂಡಿದ್ದಾನೆ ಅಂತ ತನ್ವಿ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಆದ್ರೆ ತಾಂಡವ್, ಇದ್ ಯಾವ್ದು ಒಂದ್ ತಲೆಲೇ ಇಲ್ಲ ನೋಡು. ಎಲ್ಲಾ ಬಿಟ್ಟು ಟ್ರಿಪ್ ಪ್ಲಾನ್ ಮಾಡಿದಾಳೆ. ಯಾಕೆ ಮಾಡಿದಾಳೆ ಹೇಳು? ಪಾಪ ತನ್ವಿ ಹೊಟ್ಟೆ ಉರ್ಸ್ಬೇಕು ಅಂತ. ತನ್ವಿ ಮನೆ ಬಿಟ್ಟು ಬಂದಿದ ತಕ್ಷಣ ಟ್ರಿಪ್ ಪ್ಲಾನ್ ಮಾಡಿದ್ರೆ ಅವಳಿಗೆ ಬರೋದಕ್ಕಾಗಲ್ಲ. ಆವಾಗ ಛೆ, ನಾನ್ ಮಿಸ್ ಮಾಡ್ಕೊಂಡೇನೋ ಫೀಲ್ ಬರ್ಲಿ ಏನೋ ಸ್ವಾರ್ಥ ಅವಳಿಗೆ. ಶ್ರೇಷ್ಠ, ಏನೇನೋ ಮಾತಾಡ್ತಿದ್ಯಲ್ಲ? ಯಾಕೆ ಈ ತರ ಎಲ್ಲ ಏನೇನೋ ಕತೆ ಕಟ್ತಿದ್ಯಾ? ಈ ತರ ಎಲ್ಲ ಯಾಕೆ ಥಿಂಕ್ ಮಾಡ್ತಿದ್ಯಾ? ಈ ತಾಂಡವ್, ಏನ್ ನಿನ್ ಮಾತಿನ ಅರ್ಥ? ಹಾಗಾದ್ರೆ ಬೇಕು ಬೇಕು ಅಂತ ನಾನೇ ಸ್ಟೋರಿ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತನಾ? ಸರಿ ಆಯ್ತು, ಇವಾಗ ನಾನು ಪ್ರೂವ್ ಮಾಡ್ತೀನಿ ನೋಡು. ತನ್ವಿ, ಇಲ್ಲಿವರೆಗೂ ನೀವ್ ಎಷ್ಟು ಸಲ ಟ್ರಿಪ್ ಹೋಗಿದ್ದೀರಾ? ಇಲ್ಲ ಆಂಟಿ, ಆತರ ಯಾವತ್ತೂ ಕರ್ಕೊಂಡು ಹೋಗಿಲ್ಲ. ನೋಡ್ದ ತಾಂಡ, ಯಾವತ್ತೂ ಕರ್ಕೊಂಡು ಹೋಗಿಲ್ಲ. ತನ್ವಿ, ಯಾವತ್ತಾದ್ರೂ ಅವಳಾಗೆ ಏನಾದ್ರೂ ಪ್ಲಾನ್ ಮಾಡಿದಾಳ? ಇಲ್ಲ ಆಂಟಿ, ಮಾಡಿಲ್ಲ. ನೋಡ್ದ ತಾಂಡ, ಏನೋ ನಾನೇ ಸ್ಟೋರಿ ಕ್ರಿಯೇಟ್ ಮಾಡ್ತಿದ್ದೀನಿ ಅಂದ್ಯಲ್ಲ, ನೋಡಿ ಇವಾಗ. ಇಷ್ಟು ದಿನ ಪ್ಲಾನ್ ಮಾಡ್ದಿರೋ ಭಾಗ್ಯ ಇವಾಗ ಯಾಕೆ ಪ್ಲಾನ್ ಮಾಡಿದಾಳೆ? ಅದ್ರ ಅರ್ಥ ತನ್ವಿ ಗುರ್ಸ್ಬೇಕು ಅಂತಾನೆ. ಇನ್ನು ತನ್ವಿ ಕಡೆ ಬಂದು 2 ದಿನ ಆಗಿಲ್ಲ, ಆಗ್ಲೇ ಪ್ಲಾನ್ ಮಾಡಿದಾಳೆ. ಗೊತ್ತಾಯ್ತಲ್ಲ ತಾಂಡವ್, ಅವಳಿಗೆ ತನ್ವಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ನನ್ ಮನೆ ಬಿಟ್ಟು ಬಂದು ತಪ್ಪು ಮಾಡ್ದೆ ಅಂತ ತನ್ವಿಗ್ ಫೀಲ್ ಆಗ್ಲಿ ಅಂತಾನೆ ಅವಳು ಈ ತರ ಪ್ಲಾನ್ ಮಾಡಿರೋದು. ಈ ತರ ಜಲಸಿ ಫೀಲ್ ಮಾಡ್ಸಿದ್ರೆ ತನ್ವಿ ವಾಪಸ್ ಅವಳ ಮನೆಗೆ ಹೋಗ್ತಾಳೆ ಅಂತ ಪ್ಲಾನ್ ಮಾಡಿದಾಳೆ ಅವಳು. ಅಲ್ಲ ತಾಂಡವ್, ಒಬ್ಳ ಅಮ್ಮ ಆಗಿ ಈ ತರ ಎಲ್ಲ ಮಾಡೋದಕ್ಕೆ ಹೇಗ್ ಮನ್ಸ್ ಬರುತ್ತೋ ಏನೋ. ತನ್ವಿ, ನೀನೇನೋ ಬೇಜಾರ್ ಮಾಡ್ಕೋಬೇಡ. ಅವ್ರು ಎಲ್ಲಿ ಹೋಗ್ತಾರೋ ಹೋಗ್ಲಿ, ನೀನ್ ಎಲ್ಲಿ ಹೋಗ್ಬೇಕು ಅಂತ ಹೇಳು, ನಾನು ನಿಮ್ ಪಪ್ಪ ಕರ್ಕೊಂಡು ಹೋಗ್ತೀವಿ. ಶ್ರೇಷ್ಠ, ಸುಮ್ನೆ ಕಮಿಟ್ ಆಗ್ಬೇಡ ನೀನು. ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ. ನನಗದಕ್ಕೆಲ್ಲ ಟೈಮು ಇಲ್ಲ, ಬರಕ್ಕೂ ಆಗಲ್ಲ, ತುಂಬಾ ಕೆಲ್ಸಗಳಿದೆ. ಈ ತನ್ವಿ, ಪಪ್ಪನ್ ಮಾತೇನು ಬೇಜಾರ್ ಮಾಡ್ಕೋಬೇಡ, ನಾನು ಅವನ್ನ ಕನ್ವಿನ್ಸ್ ಮಾಡ್ತೀನಿ. ತನ್ವಿ, ತಾಂಡವು ನಿಮ್ಮ ಅಮ್ಮನ ತರ ಹಠ ಮಾಡಲ್ಲ. ಅವ್ನ ಮಗಳಿಗೋಸ್ಕರ ಏನ್ ಮಾಡಕ್ಕೂ ರೆಡಿ. ನಾನು ಅವನ್ನ ಕನ್ವಿನ್ಸ್ ಮಾಡ್ತೀನಿ. ಇನ್ ಒಂದ್ ಪ್ಲೇಸ್ ಸೆಲೆಕ್ಟ್ ಮಾಡಿ ಹೇಳು, ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಸರಿನಾ? ಏ ತನ್ವಿ, ನನಗೆ ಮಾಡಕ್ ಬೇರೆ ಏನು ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ಟ್ರಿಪ್ಗೂ ಕರ್ಕೊಂಡು ಹೋಗಲ್ಲ, ಎಲ್ಲಿಗೂ ಕರ್ಕೊಂಡು ಹೋಗಲ್ಲ. ಭಾಗ್ಯನಾಗೇನೆ ನಿನ್ನ ಎತ್ ಕಟ್ಟೋದಕ್ಕೆ ಸಣ್ಣ ಪ್ಲಾನ್ ಇದು.
ನೋಡು ನಾನು ಹೇಳ್ತಾ ಇದೀನಿ, ಫಸ್ಟ್ ಇಲ್ಲಿಗೆ ಹೋಗೋಣ, ಆಮೇಲೆ ಬೇರೆ ಕಡೆ ಎಲ್ಲ ಕವರ್ ಮಾಡ್ಬೋದು. ಏ ಇಲ್ಲ ಕಣೋ, ಅದೆಲ್ಲ ಆಗಲ್ಲ. ನಾನ್ ಹೇಳಿದ ಜಾಗಕ್ಕೆ ಫಸ್ಟ್ ಹೋಗೋಣ, ಆಮೇಲೆ ನೀನ್ ಹೇಳಿದ ಜಾಗಕ್ಕೆ ಹೋಗೋಣ. ನೋಡು ಪೂಜಾ, ನಾನು ಇಲ್ಲೆಲ್ಲ ಹೋಗಿದ್ದೀನಿ, ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದೀನಿ. ಈ ಕಡೆಯಿಂದ ಹೋದ್ರೆ ನಾವು ತುಂಬಾ ಟೈಮ್ ವೇಸ್ಟ್ ಮಾಡ್ಕೋತೀವಿ, ಅದಕ್ಕೆ ಹೇಳ್ತಾ ಇದೀನಿ, ಕೇಳಿಸ್ಕೋ. ಇಲ್ಲ 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 ಇಲ್ಲ, ಆಗಲ್ಲ. ನಾನು ರೀಲ್ಸ್ ಎಲ್ಲ ನೋಡಿದೀನಿ, ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಈ ರೀಲ್ಸ್ಗೂ ರಿಯಾಲಿಟಿಗೂ ವ್ಯತ್ಯಾಸ ಇದೆ ಕಣೆ. ಏನು ಬೆಳಗ್ಗೆ ಗಂಡ ಹೆಂಡತಿ ಜೋರಾಗಿ ಜಗಳ ಮಾಡ್ತಾ ಇದ್ದೀರಾ? ಅಯ್ಯೋ ಹಾಗೇನಿಲ್ಲ ಬಾಬಾ, ಈ ಕಿಶನ್ ತನಗೆ ಎಲ್ಲ ಗೊತ್ತು ಅನ್ನೋ ತರ ಆಡ್ತಿದ್ದಾನೆ. ಅಲ್ಲ, ಫಸ್ಟ್ ಶಾಪಿಂಗ್ ಹೋಗೋಣ ಅಂತ ಹೇಳಿದ್ರೆ ಬೇಡ, ಟೈಮ್ ವೇಸ್ಟ್ ಅಂತಾನೆ. ಕಿಶನ್ ನೋಡು, ಹುಡುಗಿರು ಎಲ್ಲಿ ಹೋಗದೆ ಇದ್ರು ಪರವಾಗಿಲ್ಲ, ಶಾಪಿಂಗ್ ಹೋಗದೆ ಇದ್ರೆ ತುಂಬಾ ಕಷ್ಟ ಆಗುತ್ತೆ. ಸರಿಯಾಗಿ ಹೇಳಿದ್ರಿ ಬಾಬಾ. ಅದೆಲ್ಲ ಓಕೆ ಕಿಶನ್, ನಾವ್ ಹೇಗೆ ಹೋಗ್ತಾ ಇದೀವಿ? ಕಾರಲ್ಲಿ ತಾನೆ? ಎಷ್ಟು ಕಾರ್ ಬೇಕಾಗ್ಬೋದು? ಬಾಬಾ, ನಾವು ಕಾರಲ್ಲೆಲ್ಲ ಹೋಗೋದ್ ಬೇಡ, ಬಸ್ ಮಾಡ್ಕೊಂಡು ಹೋಗೋದೇ ಬೆಸ್ಟ್ ಅನ್ಸ್ತಿದೆ. ಬಸ್ಸಾ? ಹ್ಞೂ ಬಾಬಾ. ಅಲ್ಲ ಪೂಜಾ, ನಮ್ದೇ ಒಂದಷ್ಟು ಕಾರ್ ಇದೆಯಲ್ಲ, ಒಂದೆರಡರಲ್ಲಿ ಹೋಗ್ಬೋದಲ್ವಾ? ಬಾಬಾ, ನಾನು ಈ ತರ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಎಲ್ರೂ ಜೊತೆಲಿ ಇರ್ಬೇಕು ಅಂತ ತಾನೇ ಹೊರಟಿರೋದು. ಹಾಗಾಗಿ ಹೋಗುವಾಗ ಜೊತೆಲಿ ಹೋಗಿಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ. ಅದಕ್ಕೆ ಬಸ್ ಮಾಡ್ಕೊಂಡು ಹೋಗೋಣ, ಎಲ್ರೂ ಜೊತೆಯಾಗಿ ಹೋಗ್ಬೋದು. ಹೋಗ್ತಾ ಬರ್ತಾ ಫುಲ್ ಡಾನ್ಸ್ ಎಲ್ಲ ಮಾಡ್ಕೊಂಡು ಮಜಾ ಮಾಡ್ಬೋದು. ಹೌದಣ್ಣ, ಒಂದ್ ಮಾತು, ನಾವು ಹೋಗೋ ಜಾಗಕ್ಕಿಂತ ಹೋಗೋ ದಾರಿ ತುಂಬಾ ಖುಷಿ ಕೊಡುತ್ತೆ ಅಂತ. ಪೂಜಾ ಹೇಳ್ದಂಗೆ ಯಾಕೆ ಬಸ್ ಮಾಡ್ಕೊಂಡು ಹೋಗ್ಬಾರ್ದು? ಓಹೋ ಹೋ ಹೋ ಹೋ, ಎಲ್ಲಾನು ಪ್ರಿಪೇರ್ ಆಗೇ ಕೂತಿದ್ದೀರಾ? ಎಲ್ಲ ರೆಡಿ ಇದೆ ಅಣ್ಣ. ನಾನಂತೂ ಟ್ರಿಪ್ಪಿಗೆ ಹೋಗೋದಕ್ಕೆ ಕಾಯ್ತಾ ಇದ್ದೀನಿ.